ಸರ್ಕಾರಿ ಪರವಾನಗಿ ಪಡೆದ ಸರ್ವೇಯರ್ಗಳ ಪ್ರತಿಭಟನೆಯ ಬಿಸಿ ಭೂ ಮಾರಾಟಗಾರರು ಮತ್ತು ಖರೀದಿಗಾರರಿಗೂ ತಟ್ಟಿದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂತೆ ಸರ್ವೇಯರ್ಗಳ ಪ್ರತಿಭಟನೆಯಿಂದ ಸುಮಾರು 6,000ಕ್ಕೂ ಹೆಚ್ಚು ಕಡತಗಳು ವಿಲೇವಾರಿ ಆಗದೆ ಬಾಕಿ ಉಳಿದಿವೆ. ರಾಜ್ಯದಲ್ಲಿ ಭೂಮಿ ಖರೀದಿ ಮತ್ತು ಮಾರಾಟ ನಡೆಯುವ ಭೂ ದಾಖಲೆ ಪ್ರಕ್ರಿಯೆ ಬಹುತೇಕ ನಿಂತು ಹೋಗಿದೆ. ಇದಕ್ಕೆ ಕಾರಣ ಅಗತ್ಯವಾಗಿರುವ ಸರ್ವೇಯರ್ ಕೊರತೆ. ಅರಣ್ಯ ಬಫರ್ ಝೋನ್ಗಳ ಅಳತೆಗಾಗಿ ಸರ್ಕಾರ ಪರವಾನಗಿ ಪಡೆದ ಸರ್ವೇಯರ್ಗಳನ್ನ ನೇಮಿಸಿತ್ತು. ಸರ್ವೇಯರ್ಗಳಿಗೆ ಒಂದೊಂದು ಫೈಲ್ಗೆ ಇಂತಿಷ್ಟು ಹಣ ಅಂತ ನೀಡುವ ಭರವಸೆ ನೀಡಿತ್ತು. ಈ ಹಿನ್ನೆಲೆ ತಲಾ ಒಬ್ಬೊಬ್ಬ ಸರ್ವೇಯರ್ 200ರಿಂದ 300ರಷ್ಟು ಫೈಲ್ ಸಿದ್ಧಪಡಿಸಿದ್ರು. ಆದರೆ ಸರ್ಕಾರ ಈ ಸರ್ವೇಯರ್ಗಳಿಗೆ ನೀಡಬೇಕಾಗಿದ್ದ ಹಣವನ್ನ ನೀಡದ ಕಾರಣಕ್ಕೆ ಪರವಾನಗಿ ಪಡೆದ ಸರ್ವೇಯರ್ಗಳು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಸರ್ವೇಯರ್ಗಳು ಇಲ್ಲದ ಕಾರಣಕ್ಕೆ ಭೂ ದಾಖಲೆ ಪ್ರಕ್ರಿಯೆ ಬಹುತೇಕ ಸ್ಥಗಿತವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ವೇಯರ್ಗಳ ಪ್ರತಿಭಟನೆಯಿಂದ ಸುಮಾರು 6,000ಕ್ಕೂ ಹೆಚ್ಚು ಕಡತಗಳು ವಿಲೇವಾರಿ ಆಗದೆ ಉಳಿದಿವೆ. ಪುತ್ತೂರಿನಲ್ಲಿ ಸುಮಾರು 300ಕ್ಕೂ ಹೆಚ್ಚು ಫೈಲ್ಗಳು ಬಾಕಿ ಇದ್ದು, ಭೂಮಿ ಖರೀದಿ ಮತ್ತು ಮಾರಾಟ ಮಾಡುವ ಅಗ್ರಿಮೆಂಟ್ ಪ್ರಕ್ರಿಯೆ ಮುರಿದು ಬೀಳ್ತಿದೆ. ಈಗಾಗಲೇ 28/2/2026ರಿಂದ ಪರವಾನಗಿ ಭೂಮಾಪಕರು ಕೆಲಸ ಮಾಡ್ತಾ ಇದ್ರು. ಪರವಾನಗಿ ಭೂಮಾಪಕರು ಕೂಡ ಅವರಿಗೆ 8 ತಿಂಗಳು 10 ತಿಂಗಳಿಂದ ಸಂಬಳ ಬರಲಿಲ್ಲ ಅಂತೇಳಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದೊಂದು ತಾಲೂಕಿನಲ್ಲಿ, ಪುತ್ತೂರು ತಾಲೂಕಿನಲ್ಲಿ ಕನಿಷ್ಠ ತಮ್ಮ ಒಂದು 400ರ ಮೇಲೆ ಜನರು ಲೆವೆನಿಗೆ, ಕ್ರಯಪತ್ರಕ್ಕೆ ಲೆವೆನಿಗೆ ಅವಶ್ಯಕತೆ, ಗಡಿ ಗುರುತು, ಹದ್ಬಸ್ತು, ಕನ್ವರ್ಷನ್ ಇದಕ್ಕೆ ಅರ್ಜಿ ಹಾಕಿದ್ದಿದೆ. ಅದನ್ನು ಕೇಳುವವರೇ ಇಲ್ಲದಾಗೆ ಆಗಿದೆ. ಸರ್ವೇಯರ್ಗಳ ಸಮಸ್ಯೆ ಇದೇ ರೀತಿ ಮುಂದುವರೆದರೆ ಅಗ್ರಿಮೆಂಟ್ ವಿಚಾರ ದೊಡ್ಡ ವಿವಾದ ಸೃಷ್ಟಿಸುವ ಆತಂಕವೂ ಎದುರಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಸರ್ವೇಯರ್ ಸಮಸ್ಯೆ ಎದುರಾಗಿದ್ದು, ಸರ್ಕಾರಿ ಸರ್ವೇಯರ್ಗಳ ಭರ್ತಿ ಪ್ರಕ್ರಿಯೆಯೂ ನಿಂತು ಹೋಗಿದೆ. ಸಮಸ್ಯೆ ಇದೇ ರೀತಿ ಮುಂದುವರೆದರೆ ಸಾರ್ವಜನಿಕರಿಗೆ ಭಾರಿ ತೊಂದರೆ ಎದುರಾಗಲಿದೆ. ಕೇವಲ 3 ತಿಂಗಳು 4 ತಿಂಗಳಿಂದ ಕಡತಗಳು ಬಾಕಿಯಾಗಿದೆ. ಮೋಜಣೆದಾರರ ಕೊರತೆಯಿಂದಾಗಿ ಬಾಕಿಯಾಗಿದೆ. ಇಡೀ ನಮ್ಮ ಜಿಲ್ಲೆಯಲ್ಲಿ ಲೆಕ್ಕ ಹಾಕ್ಲಿಕ್ಕೆ ಹೋದರೆ ಸಾಧಾರಣ ಒಂದು 4,000ರಿಂದ 5,000 ಅರ್ಜಿಗಳು ಬಾಕಿ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ. ಇದಕ್ಕೆ ಇವತ್ತಿನವರು ಕೇಳುವವರಿಲ್ಲ, ಮೋಜಣೆದಾರರು ಇಲ್ಲ. ಸರ್ವೆ ಆಫೀಸ್ನಲ್ಲಿ ಯಾವ ಕೆಲಸವೂ ಆಗೋದಿಲ್ಲ. ಸರ್ವೆ ಆಫೀಸ್ನಲ್ಲಿ ಬೇಕಾದ ಸಮರ್ಪಕ ಕೆಲಸ ಮಾಡುವ ನೌಕರರ ಕೊರತೆಯೂ ಇದೆ. ಸರ್ಕಾರ ಕೂಡಲೇ ಸರ್ವೇಯರ್ಸ್ ಸಮಸ್ಯೆ ಬಗ್ಗೆ ಸ್ಪಂದಿಸದೇ ಹೋದಲ್ಲಿ ಹೋರಾಟ ಮತ್ತಷ್ಟು ತೀವ್ರಗೊಳಿಸಲು ಸರ್ವೇಯರ್ಸ್ ಸಿದ್ಧತೆ ನಡೆಸಿದ್ದಾರೆ. ಅಜಿತ್ ಕುಮಾರ್, ನ್ಯೂಸ್ 18, ಪುತ್ತೂರು.